ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾವ ಭಗವಂತನಿಗೆ ರಾಕ್ಷಸರ ವೈರಿಗಳ ಶಸ್ತ್ರಗಳ ಗಾಯವೇ ಆಗುವುದಿಲ್ಲವೋ ಅಂತಹ ಭಗವಂತನಿಗೆ ಈ ಯಾವ ಯಮಭಟರ ಶಸ್ತ್ರಗಳ ಗಾಯ, ಯಮದೂತರ ಶಸ್ತ್ರಗಳ ಗಾಯವಾಗಲಿ, ಯಮದೂತರ ಅಸ್ತ್ರಗಳ ಪ್ರಹಾರವಾಗಲಿ ಯಾವ ಭಗವಂತನಿಗೆ ಹತ್ತಲಿಕ್ಕೆ ಸಾಧ್ಯ ಇದೆ? ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು ಅಂತ ಯಮ ತನ್ನ ಸೇವಕರಿಗೆ ಕಟ್ಟಪ್ಪಣೆಯನ್ನು ಮಾಡ್ತಾನಂತೆ. ಆದರೆ ಆ ಮುರಹರನ ದಾಸರನ್ನೇ ಮುಟ್ಟಬೇಡಿ ಅಂತ ಯಮ ಕಟ್ಟಪ್ಪಣೆ ಮಾಡುವುದಾದರೆ ಆ ಮುರಹರನನ್ನು ಮುಟ್ಟುವ ಸಾಮರ್ಥ್ಯ ಯಮನಿಗೆ ಇದೆ ಏನು? ಸರ್ವಥಾ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಭಗವಂತ ಸರ್ವೋತ್ತಮ, ಸ್ವತಂತ್ರ, ಎಲ್ಲ ಜೀವರಾಶಿಗಳಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಮಾನ ಸಮ್ಮಾನ ದುಮ್ಮಾನಗಳನ್ನು ಕೊಡುವಂತಹ ಮಹಾನುಭಾವ. ಇಂತಹ ಭಗವಂತನ ಬಗ್ಗೆ ಮುಂದೆ ತಿಳಿಸ್ತಾ ಇದ್ದಾರೆ. ಶೋಭಾನವೆನ್ನೀರೇ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಕಿಚ್ಚ ನುಂಗಿದನು ನಮ್ಮ ಶ್ರೀಕೃಷ್ಣನು ತುಚ್ಛ ನರಕದೋಳು ಅನಲನಿಗೆ, ಬೆಚ್ಚುವನಲ್ಲ ಅದರಿಂದಿವಗೆ ನರಕ ಮೆಚ್ಚುವರಲ್ಲ ಬೋಧರೆಲ್ಲ ಶೋಭಾನೆ. ನಮ್ಮ ಶ್ರೀಕೃಷ್ಣ ಪರಮಾತ್ಮ ಚಿಕ್ಕ ವಯಸ್ಸು ಎಲ್ಲ ಗೋಪಾಲಕರನ್ನು ಕೂಡಿಕೊಂಡು ಕಾಡಿಗೆ ಹೊರಟಾಗ ಅಲ್ಲಿ ಉಂಟಾಗಿದ್ದೇ ಕಾಡ್ಗಿಚ್ಚು ಉಂಟಾದರೆ ನೋಡಿ, ಯಾರ ಬೇಕಾದರೂ ಮುಂದೆ ಬರಲಿ, ಆ ಭಗವಂತ ಎಲ್ಲ ದೇವತೆಗಳ ಹುಟ್ಟಡಗಿಸುವ ಸಾಮರ್ಥ್ಯ ನಮ್ಮ ಭಗವಂತನಿಗೆ ಇದೆ. ಜಗತ್ತಿಗೆ ಹುಟ್ಟನ್ನು ನೀಡುವಂತಹ ಬ್ರಹ್ಮ, ಅವನ ಹುಟ್ಟಡಗಿಸುವ ಸಾಮರ್ಥ್ಯ ನಮ್ಮ ಭಗವಂತನಿಗೆ ಇದೆ. ಆ ನಿಟ್ಟಿನಲ್ಲಿ ಅಗ್ನಿ ತನ್ನ ಪ್ರಭಾವವನ್ನು ತೋರಿಸಲಿಕ್ಕೆ ಹೋದರೆ ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಅಂತ ತೈತ್ತರೀಯೋಪನಿಷತ್ತು ಹೇಳುತ್ತದೆ. ಇಂತಹ ಯಾವ ಭಗವಂತನ ಹೆದರಿಕೆಯಿಂದ, ಭಗವಂತನ ಅನುಗ್ರಹದಿಂದ ಅಗ್ನಿ, ವಾಯು, ಇಂದ್ರ, ಸೂರ್ಯ ಎಲ್ಲರೂ ಕೂಡ ತಾವು ತಮ್ಮ ತಮ್ಮ ಕೆಲಸವನ್ನು ಮಾಡಬೇಕು. ಅಂತಹ ಅಗ್ನಿ ಪರಮಾತ್ಮನ ಮುಂದೆ ಕಾಡ್ಗಿಚ್ಚಿನ ರೂಪದಲ್ಲಿ ಹರಡಿ ನಿಂತಿದೆ. ಏನೂ ಮಾಡಲಿಲ್ಲ ನಮ್ಮ ಭಗವಂತ, ಅದೆಲ್ಲವನ್ನು ತೆಗೆದುಕೊಂಡು ಬಾಯಿಯಲ್ಲಿ ಹಾಕಿಕೊಂಡು ಬಿಟ್ಟ. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ ಪುಷ್ಟಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟನಿಶೇಷ ಸಂಹಾರಕರ ಮೋದ್ಯತಂ ಹೃಷ್ಟಪೋಷ್ಟಾನುಶಿಷ್ಟ ಪ್ರಜಾ ಸಂಶಯಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಪ್ರಳಯ ಕಾಲದ ಅಗ್ನಿಯನ್ನು ಪಾನ ಮಾಡುವ ಶಕ್ತಿ ನಮ್ಮ ಭಗವಂತನದು. ಇಂತಹ ಶಕ್ತಿ ಉಳ್ಳಂತಹ ಭಗವಂತ ಸೃಷ್ಟಿ ಸಂಹಾರ ಇದೆಲ್ಲವೂ ಕೂಡ ಭಗವಂತನಿಗೆ ಲೀಲೆ ಇದ್ದಂತೆ. ಇಂತಹ ಲೀಲೆಯಿಂದಲೇ ಆಟವಾಡುವಂತಹ ಭಗವಂತ ಏನು ಜಗತ್ತಿನ ಸೃಷ್ಟಿ, 14 ಲೋಕಗಳ ಸೃಷ್ಟಿ, ಅದರ ನಿಯಮನ, ಅದರ ಒಂದು ಲಯ, ಇದೆಲ್ಲವನ್ನು ಮಾಡುವಂತಹ ಭಗವಂತನಿಗೆ ಯಕ್ಕಶ್ಚಿತ ಈ ಕಾಡ್ಗಿಚ್ಚು ಏನಾಗಲಿಕ್ಕೆ ಸಾಧ್ಯ ಇದೆ? ಕಾಡ್ಗಿಚ್ಚು ನುಂಗಿದ ಕೃಷ್ಣನ ಮಹಿಮೆಯ ಮೆಚ್ಚಲಿ ಪೊಗಳಲಿ ಎಲ್ಲ ಜನ, ಹುಸಿ ನುಡಿ ಆಡಲು ಸ್ತೋತ್ರವ ಪಾಡಲು ಇನಿತು ಒಪ್ಪುವುದು ನಮ್ಮ ಮನ. ವೇದವೇ ಹೇಳಿದೆ ಅಗ್ನಿ ಇಂದ್ರರಿಗೆ ಜನ್ಮವ ನಿತ್ತಿದೆ ಹರಿವದನ, ಅಗ್ನಿಯು ತಂತಾನೆ ಮನೆಯನ್ನು ಸೇರಲು ಕೃಷ್ಣನ ಮಹಿಮೆಯು ಏನು ಘನ. ಕಾಡ್ಗಿಚ್ಚನ್ನ ಭಗವಂತ ನುಂಗಿದ ಇಲ್ಲ ಅನ್ನೋದಿಲ್ಲ. ಆ ಕಾಡ್ಗಿಚ್ಚು ನುಂಗಿದ್ದರಲ್ಲಿ ಭಗವಂತನ ವೈಶಿಷ್ಟ್ಯ ಇಲ್ಲ ಅಂತಾರೆ. ಯಾಕೆ ಅಂದರೆ ಅಗ್ನಿ ತನ್ನ ಮನೆಗೆ ತಾನು ಹೋಗಿದೆ. ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಭಗವಂತ ತನ್ನ ಮುಖದಿಂದಲೇ ಅಗ್ನಿಯನ್ನು ಹುಟ್ಟಿಸಿದವ. ಅಗ್ನಿ ತನ್ನ ತವರ ಮನೆಗೆ ತಾನು ಹೋದರೆ ಕೃಷ್ಣನ ಮಹಿಮೆ ಏನಿದೆ ಅಂತ ಕೇಳ್ತಾರೆ. ನೋಡಿ, ಇಂತಹ ಭಗವಂತ ಆ ಕಾಡ್ಗಿಚ್ಚನ್ನೇ ನುಂಗಿದಂತಹ ಭಗವಂತ ನರಕದಲ್ಲಿರುವ ಅಗ್ನಿಗೆ ಹೆದರ್ತಾನೇನು? ಅದಕ್ಕೆ ದಾಸರಂತಾರೆ, ಕಿಚ್ಚ ನುಂಗಿದನು ನಮ್ಮ ಶ್ರೀಕೃಷ್ಣ. ನಮ್ಮ ಕೃಷ್ಣ ಕಾಡ್ಗಿಚ್ಚನ್ನೇ ಪಾನ ಮಾಡಿದ. ತುಚ್ಛ ನರಕದೊಳು ಅನಲನಿಗೆ. ತುಚ್ಛ ನರಕದಲ್ಲಿ ಏನಾದರೂ ಅನಲ ಅಂದರೆ ಅಗ್ನಿ.
ಅಂದರೆ ಆ ಕಿಚ್ಚಿಗೆ ಬೆಚ್ಚುವನಲ್ಲ, ಹೆದರುವವನಲ್ಲ ನಮ್ಮ ಭಗವಂತ. ಅದರಿಂದ ಇವಾಗೆ ನರಕ ಮೆಚ್ಚುವರೆಲ್ಲ ಬುಧರೆಲ್ಲ. ಆದ್ದರಿಂದ ಇಂತಹ ಭಗವಂತನಿಗೆ ನರಕ ಅನ್ನುವುದು ಸರ್ವಥಾ ಇಲ್ಲ. ನರಾಣಾಂ, ಎಲ್ಲ ಮನುಷ್ಯರಿಗೂ ಕೂಡ ಸುಖವನ್ನು ಕೊಡುವುದರಿಂದ ನರಕ ಅಂತ ಅರ್ಥ. ಆ ನಿಟ್ಟಿನಲ್ಲಿ ಆ ಭಗವಂತನಿಗೆ ಯಾವುದೇ ರೀತಿಯಾದ ನರಕಾದಿಗಳ ದೋಷ ಇಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಕಿಚ್ಚ ನುಂಗಿದನು ನಮ್ಮ ಶ್ರೀಕೃಷ್ಣನು ತುಚ್ಛ ನರಕದೊಳು ಅನಲನಿಗೆ ಬೆಚ್ಚುವನಲ್ಲ, ಅದರಿಂದ ಇವಾಗೆ ನರಕ ಮೆಚ್ಚುವರಲ್ಲ ಬುಧರೆಲ್ಲ. ಶೋಭಾನೆ ಮನೆಯಲ್ಲಿ ಕ್ಷಮೆಯ ತಾಳದ ವೀರಭಟ ರಣರಂಗದಲ್ಲಿ ಕ್ಷಮಿಸುವನೇ, ಅಣುವಾಗಿ ನಮ್ಮ ಹಿತಕ್ಕೆ ಮನದೊಳಗಿ ಕೃಷ್ಣ ಮುನಿವ ಕಾಲಕ್ಕೆ ಮತ್ತ. ಶೋಭಾನೆ ಮನೆಯಲ್ಲಿ ಬಂಧುಗಳ ಜೊತೆಗೆ ತಾನು ಯಾವಾಗಲೂ ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಕ್ಷಮೆಯನ್ನು ತೋರುವಂತಹ ವ್ಯಕ್ತಿ, ವೀರನಾದಂತಹ ಭಟ ರಣರಂಗದಲ್ಲಿ ಶಸ್ತ್ರ ಹಿಡಿದು ನಿಂತಾಗ ಕ್ಷಮೆ ತೋರಲಿಕ್ಕೆ ಸಾಧ್ಯ ಇದೆಯೇನು? ಅರ್ಜುನ ಎಲ್ಲರ ಮಧ್ಯದಲ್ಲಿ ಹೇಳ್ತಾನೆ, ದೃಷ್ಟ್ವೇವಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸಿದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸಂಸ್ರತೆ ಹಸ್ತ ತ್ವಕ್ಚೈವ ಪರಿದಹ್ಯತೆ. ನೋಡು, ಎದುರುಗಡೆ ಇದ್ದವರೆಲ್ಲ ನಮ್ಮ ಬಾಂಧವರಲ್ವಾ, ನಮ್ಮ ಬಂಧುಗಳಲ್ವಾ, ಇವರನ್ನು ನಾನು ಹೇಗೆ ಕೊಲ್ಲಲಿ ಕೃಷ್ಣ? ನನಗೆ ಯಾವುದೇ ರೀತಿಯಾದ ಯುದ್ಧ ಬೇಡ ಅಂತ ಕೆಳಗಡೆ ಇಡಬೇಕು ಅನ್ನುವ ಸಂದರ್ಭ ಕೃಷ್ಣನ 18 ಅಧ್ಯಾಯದ ಗೀತೆಯ ಉಪದೇಶ. ಆ ಗೀತೆಯ ಉಪದೇಶದಿಂದಲೇನೆ ಅರ್ಜುನ ಯಾವ ಕೌರವರ ಸೈನ್ಯವನ್ನೇ ಸೀಳಿ ಹಾಕ್ತಾ ಇದ್ದಾನೆ. ಹಾಗೆ ಮನೆಯಲ್ಲಿ ಕ್ಷಮೆಯನ್ನು ತೋರಿದಂತಹ ವ್ಯಕ್ತಿ ರಣರಂಗದಲ್ಲಿ ಶಸ್ತ್ರವನ್ನು ಹಿಡಿದು ನಿಂತಾಗ ಕ್ಷಮೆ ತೋರ್ತಾನೇನು? ಸರ್ವಥಾ ತೋರೋದಿಲ್ಲ. ನಮ್ಮ ಹಿತಕ್ಕಾಗಿ ಆ ಭಗವಂತ ಅಣುವಿನಲ್ಲಿ ಅಣುವಾಗಿ, ಮಹತ್ತಿನಲ್ಲಿ ಮಹತ್ತಾಗಿ ಅಣುವಾಗಿರುವಂತಹ ನಮ್ಮ ಈ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ತಾನು ಶ್ರೀಕೃಷ್ಣ ಇದ್ದಾನೆ. ಮುನಿದುಕೊಳ್ಳುವ ಕಾಲ ಬಂತು ಅಂತಂದರೆ ಮಹಾನ್ ವ್ಯಕ್ತಿಯಾಗಿ ನಿಲ್ತಾನೆ. ಅಂದಮೇಲೆ ಇಂತಹ ಭಗವಂತ ಯಾರಾದರೂ ಕೂಡ ಇಂತಹ ಭಗವಂತನನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇದೆ ಏನು? ಆ ಭಗವಂತನನ್ನು ಯಶೋದೆ ಒಂದು ದಿವಸ ಒರಳಿಗೆ ಕಟ್ತಾಳಂತೆ. ಕಟ್ಟಿದ ಕ್ಷಣ ಭಗವಂತ ನಗತಾನೆ, ಕಟ್ಟುವವರ ಭವ ಕಟ್ಟು ಬಿಡಿಸುವ. ಯಾರು ಮನಸ್ಸಿನಲ್ಲಿ ನನ್ನನ್ನು ಕಟ್ಟಿ ಹಾಕ್ತಾರೋ ಅವರಿಗೆ ಸಂಸಾರದ ಸಂಸಾರದ ಕಷ್ಟವನ್ನೇ ನಾನು ಬಿಡಿಸಿ ಹಾಕ್ತೇನೆ. ಇಂಥವರು ನನ್ನನ್ನು ಕಟ್ಟಿ ಹಾಕ್ತಾ ಇದ್ದಾಳಲ್ಲ ಸಾಮಾನ್ಯವಾದ ಹಗ್ಗದಿಂದ ಅಂತ ಕೃಷ್ಣನಾಗ್ತಾ ಇದ್ದಂತೆ. ಅಂತಹ ಭಗವಂತನನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಸಮಗ್ರ ವಿಶ್ವರೂಪವನ್ನು ತೋರಿಸಿದ ಭಗವಂತ ಎಲ್ಲೆಡೆ ನಾನಿದ್ದೇನೆ, ಎಲ್ಲ ಕಡೆಗಳಲ್ಲಿ ಎಳ್ಳು ಮೊನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕುಮಿ ನಲ್ಲನಿದ್ದಾನೆ ಅಂತ ಹೇಳಿದಂತೆ ಎಲ್ಲ ಕಡೆಗಳಲ್ಲಿ ನಾನಿದ್ದೇನೆ ಎನ್ನುವುದಾಗಿ ತನ್ನ ವಿಶ್ವರೂಪವನ್ನು ತೋರಿಸಿದ. ಸಂಧಾನಕ್ಕಾಗಿ ಕೃಷ್ಣ ದುರ್ಯೋಧನನ ಹತ್ತಿರ ಹೋದಾಗ ಆ ವಿಶ್ವರೂಪವನ್ನು ನೋಡಿ ಎಲ್ಲರೂ ಕೂಡ ನಿಬ್ಬೆರಗಾಗಿ ನಿಂತಿದ್ರಂತೆ. ಅಂತಹ ಭಗವಂತ ಚಿಕ್ಕ ಕಾಲದಲ್ಲಿ ಚಿಕ್ಕವನಾಗಿ, ದೊಡ್ಡವನಾಗಬೇಕಾದ ಕಾಲದಲ್ಲಿ ದೊಡ್ಡವನಾಗಿ, ರಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳಿದಂತೆ ಅಣುವಿನಲ್ಲಿಯೂ ಅಣುವಾಗಿ, ಮಹತ್ತಿನಲ್ಲಿಯೂ ಮಹತ್ತಾಗಿರುವಂತಹ ಭಗವಂತನಿಗೆ ಯಾವುದೇ ರೀತಿಯಾದ ನರಕದ ಲೇಪ ಇರಲಿಕ್ಕೆ ಸಾಧ್ಯ ಏನು? ಸರ್ವಥಾ ಇಲ್ಲ. ಮನೆಯಲ್ಲಿ ಕ್ಷಮೆಯ ತಾಳದ ವೀರಭಟ ರಣರಂಗದಲ್ಲಿ ಕ್ಷಮಿಸುವನೇ, ಅಣುವಾಗಿ ನಮ್ಮ ಹಿತಕ್ಕೆ ಮನದೊಳಗಿನ ಕೃಷ್ಣ ಮುನಿವ ಕಾಲಕ್ಕೆ ಮತ್ತ. ಶೋಭಾನೆ ತಾಯ ಪೊಟ್ಟೆಯಿಂದ ಮೂಲ ರೂಪವ ತೋರಿ ಆಯುಧ ಸಹಿತ ಪೊರವಂಟ, ನ್ಯಾಯ ಕೋವಿದರು ಪುಟ್ಟಿದನೆಂಬರೆ ಬಾಯಿಗೆ ಬಂದಂತೆ ಬೊಗಳದಿರು. ಶೋಭಾನೆ ಭಗವಂತ ತಾಯಿಯ ಹೊಟ್ಟೆಯಿಂದ ಬಂದಾಕ್ಷಣ ತನ್ನ ಮೂಲ ರೂಪವನ್ನು ತೋರಿಸಿದ. 9 ಮಾಸಗಳು ಹೊರಗೆ 9 ಮಾಸಗಳ ಪರ್ಯಂತರ ಒಳಗೆ ಕುಳಿತಿದ್ದವ ಹೊರಗೆ ಬಂದ ಅಂತ ಅವನಿಗೆ ಗರ್ಭವಾಸ ದುಃಖ ಇದೆ ಅಂತ ತಿಳಿದುಕೊಳ್ಳಬೇಡಿ. ಒಂದು ವೇಳೆ ಗರ್ಭವಾಸದ ದುಃಖ ಇದೆ, ಅವನಿಗೆ ಹುಟ್ಟಿದೆ, ಅವನಿಗೆ ಜನ್ಮ ಇದೆ ಅಂತಂದರೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಭಗವಂತ ತಾನು ಹೊರಗಡೆ ಬರುವಾಗ ಎಲ್ಲ ಆಯುಧಗಳಿಂದ ಸಹಿತನಾಗಿ ಬಂದಂತೆ, ಬರುವಾಗ ತನ್ನ ಮೂಲ ರೂಪವನ್ನೇ ಹೊತ್ತುಕೊಂಡು ತೋರಿಸಿದನಂತೆ.
ಅಂದಮೇಲೆ ಕೃಷ್ಣನಿಗೆ ಹುಟ್ಟಿದೆ ಅಂತನ್ಲಿಕ್ಕೆ ಸಾಧ್ಯ ಇದೆ ಏನು? ಸರ್ವತಾ ಭಗವಂತನಿಗೆ ಹುಟ್ಟು ಇಲ್ಲ. ಒಂದು ವೇಳೆ ಹುಟ್ಟಿದೆ ಅನ್ನೋದಾದರೆ ಆ ಗರ್ಭದಲ್ಲಿ ಆಯುಧಗಳು ಹೇಗೆ ಬಂದವು? ಅದಕ್ಕಾಗಿ ಆ ಭಗವಂತನಿಗೆ ಯಾವುದೇ ರೀತಿಯಾದ ಹುಟ್ಟಿಲ್ಲ. ನಮ್ಮ ಭಗವಂತ ಎಲ್ಲರ ಹುಟ್ಟಡಗಿಸುವ ಸಾಮರ್ಥ್ಯ ಅವನಲ್ಲಿ ಇದೆ ಅಂತ ನಾವು ತಿಳಿದುಕೊಳ್ಳಬೇಕೇ ಹೊರತು ಭಗವಂತನಿಗೆ ಹುಟ್ಟಿದೆ ಅಂತಲ್ಲ. ತಾಯಿಯ ಪೊಟ್ಟೆ ಅಂದರೆ ಹೊಟ್ಟೆಯಿಂದ ಮೂಲ ರೂಪವ ತೋರಿ, ಮೂಲ ರೂಪವನ್ನು ತೋರ್ತಾ ಆಯುಧ ಸಹಿತ ಪೊರವಂಟ, ಆಯುಧ ಸಹಿತನಾಗಿ ಹೊರಬಂದ ಭಗವಂತ ನ್ಯಾಯಕೋವಿದರು. ಇದನ್ನು ತಿಳಿದಂತಹ ಮಹಾನುಭಾವರು ಪುಟ್ಟಿದನೆಂಬರೆ ಭಗವಂತ ಹುಟ್ಟಿದ್ದಾನೆ, ಅವನಿಗೆ ಜನ್ಮದ ದೋಷ ಇದೆ ಅಂತ ಹೇಳ್ತಾರೇನು? ಸರ್ವಥಾ ಇಲ್ಲ. ಬಾಯಿಗೆ ಬಂದಂತೆ ಬೊಗಳದಿರು. ವಾದಿಗೆ ಬೈತಾ ಇದ್ದಾರೆ, ನೀನು ಬಾಯಿಗೆ ಬಂದಂತೆ ಬೊಗಳಬೇಡ ಅಂತ ವಾದಿರಾಜರು ಬೈತಾ ಇದ್ದಾರೆ. ತಾಯ ಪೊಟ್ಟೆಯಿಂದ ಮೂಲ ರೂಪವ ತೋರಿ ಆಯುಧ ಸಹಿತ ಪೊರವಂಟ, ನ್ಯಾಯ ಕೋವಿದರು ಪುಟ್ಟಿದನೆಂಬರೆ ಬಾಯಿಗೆ ಬಂದಂತೆ ಬೊಗಳದಿರು. ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ